my channel Ayush Priya Vlogs. ಯಾ ಏನ್ ಗೊತ್ತಾ, ನನಗೆ ಏನೋ ಕುಕಿಂಗ್ ಮೇಲೆ ತುಂಬಾ ಇಂಟ್ರೆಸ್ಟ್ ಬಂದಿದೆ. ಅವಾಗ ಹಾಗೇನೆ ಒಂದೊಂದ್ಸಲ ಒಂದೊಂದ್ರ ಮೇಲೆ ಇಂಟ್ರೆಸ್ಟ್. ಇವಾಗ ಕುಕಿಂಗ್ ಮಾಡ್ಬೇಕು ಅಂತ ಹೇಳಿದ್ರು. ಅದನ್ನು ಒಂದು ಸಿಂಪಲ್ ಆಗಿ ಸ್ಟವ್ ಯೂಸ್ ಮಾಡ್ದೇನೆ ಒಂದು ಏನೋ ರೆಸಿಪಿ ಹೇಳ್ಕೊಡ್ತಾಳಂತೆ. ಲೆಟ್ಸ್ ಗೋ ಹನಿ, ಓವರ್ ಟು ಯು. ಇವತ್ತು ಒಂದು ಓರಿಯೋ ಕೇಕ್ ಮಾಡ್ತಾ ಇದೀವಿ. ಸೊ ಇದಕ್ಕೆ ಬೇಕಾಗಿರೋ ಪ್ರಾಡಕ್ಟ್ಸ್ ಥಿಂಗ್ಸ್ ಏನಂದ್ರೆ 2 ಓರಿಯೋ ಪ್ಯಾಕೆಟ್, ನೀವು ಒಂದು ಕೂಡ ಎತ್ಕೋಬಹುದು, ಚಿಕ್ಕದು ಎತ್ಕೋಬಹುದು. 2 ಓರಿಯೋ ಪ್ಯಾಕೆಟ್ಸ್, ನೀವು ಬಂದು ಚಿಕ್ಕ ಪ್ಯಾಕೆಟ್ಸ್ 2 ಇಟ್ಕೋಬಹುದು. ನಿಮಗೆ ಒಂದು ಎಷ್ಟು ಬೇಕೋ ಅಷ್ಟು ತಗೋಬಹುದು. ನಾನು 2 ಪ್ಯಾಕೆಟ್ ದೊಡ್ಡದು ಇಟ್ಕೊಂಡಿದ್ದೀನಿ. ಅಂಡ್ ಮಿಲ್ಕ್ ಬಾಯ್ಲ್ ಮಾಡಿ ಇಟ್ಟಿರೋದು. ಅಂಡ್ ಬೇಕಿಂಗ್ ಸೋಡಾ ಜಸ್ಟ್ ಪಿಂಚ್ ಸಾಕು. ಅಂಡ್ ಹರ್ಷೀಸ್ದು ಸಿರಪ್. ನಿಮ್ಗೆ ನಿಮ್ಮ ಹತ್ರ ಹರ್ಷೀಸ್ ಸಿರಪ್ ಇಲ್ಲ ಅಂದ್ರೆ ನೀವು ಬಂದು ಡೈರಿ ಮಿಲ್ಕ್ ಮೆಲ್ಟ್ ಮಾಡ್ಕೋಬಹುದು. ಸೊ ಅಷ್ಟು ಇಂಗ್ರೀಡಿಯೆಂಟ್ಸ್. ಓಕೆನಾ? ಸ್ಟಾರ್ಟ್ ಮಾಡ್ತೀಯಾ? ಓಕೆ, ಸ್ಟಾರ್ಟ್ ಮಾಡಿ. ಕಮ್ ಆನ್, ಲೆಟ್ಸ್ ಡು ಇಟ್. ಫಸ್ಟ್ ಏನ್ ಮಾಡ್ಬೇಕು? ಓಕೆ, ಎಷ್ಟು ಬಿಸ್ಕೆಟ್ಸ್ ತಗೊಂಡಿದ್ಯಾ? ಒಂದು ಪ್ಯಾಕ್ ತಗೊಂಡಿದ್ದೀನಿ. ಸೊ ಈಗ ಇದರಲ್ಲಿ ನೀವು ಇದು ಬಿಸ್ಕೆಟ್ ಇದಾಗಿ ಒಂದು ಕ್ರೀಮ್ ಸಪರೇಟ್ ಆಗಿ ಆ ಥರ ಇಟ್ಕೋಬೇಕು. ಅದರಲ್ಲಿ ಹಾಕೋ, ಇದರಲ್ಲಿ ಬಿಸ್ಕೆಟ್ ಹಾಕೋ. ಓಕೆ, ಅಷ್ಟು ದೊಡ್ಡದಾಗಲ್ಲ, ಇಲ್ಲೇ ಇಟ್ಕೊಡ್ತೀನಿ. ಹೇಗ್ ಗೊತ್ತಾ ಹನಿ, ಈಗ ತೆಗಿಬೇಕು, ಇಲ್ಲೇ ಇಟ್ಕೊಂಡು ಮಾಡ್ಬೇಕು ನೀನು. ಓಕೆನಾ? ಏನೋ ನಾನು ಟೀಚ್ ಮಾಡ್ತೀನಿ. ಓಕೆ, ತಗೋ. ನೆಕ್ಸ್ಟ್ ತಗೋ. ಅಲ್ಲಿ ಹತ್ರ ಇಟ್ರೆ ನೀನ್ ಇಲ್ಲೋದು, ಮತ್ತೆ ಅಲ್ಲೇ ಇಡು. ಮೂವ್ ಪಿಕ್ಚರ್ ಒಂದು ಬಿಸ್ಕೆಟ್. ಸೊ ಈಗ ನಾನು ಬಿಸ್ಕೆಟ್ ಸಪರೇಟ್ ಆಗಿ, ಕ್ರೀಮ್ ಸಪರೇಟ್ ಆಗಿ ಎತ್ಕೊಂಡಿದ್ದೀನಿ. ಈಗ ಈ ಬಿಸ್ಕೆಟ್ ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಗ್ರೈಂಡ್ ಮಾಡ್ಕೊಳ್ಳೋ ಬದಲು ನೀನು ಹಾಲು ಹಾಕಿ ಇದ್ ಮಾಡ್ಬೋದಲ್ಲ. ಗ್ರೈಂಡ್ ಮಾಡಿದ್ಮೇಲೆ ಹಾಲು. ಹೌದಾ? ಓಕೆ ಫೈನ್, ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಈ ತರ ಮುರ್ದಾಕೊಂಡಿದ್ವಿ. ನೀವು ಮುರ್ದಾಕೊಳ್ಳಿ, ಇಲ್ಲ ಅಂದ್ರೆ ಅದು ಗ್ರೈಂಡ್ ಆಗಲ್ಲ ನೀಟಾಗಿ. ನೀನೇ ಗ್ರೈಂಡ್ ಮಾಡ್ತೀಯಾ? ನಾನು ಹಾಕೊಡ್ತೀನಿ, ಯಾಕಂದ್ರೆ ನನಗೆ ಬರಲ್ಲ. ನಾನೇ ಹಾಕೊಡ್ತೀನಿ. ಒಂದ್ ನಿಮಿಷ ಇರು. ಆನ್ ಮಾಡಲಿ, ನಾನೇ ಇಟ್ಕೊಳ್ತೀನಿ. ಒಂದ್ ನಿಮಿಷ ಬಿಸಿ ಆಗ್ಬಿಡಿ. ನೆಕ್ಸ್ಟ್ ಏನು ಇಲ್ಲೇ ಮಾಡ್ತೀಯಾ? ಈಗ ಈ ತರ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನೋಡಿ, ಸ್ವಲ್ಪ ಗ್ರೈಂಡ್ ಆಗಿಲ್ಲ. ಇಟ್ಸ್ ಓಕೆ. ಇಲ್ಲಿ ಅದು ಕೇಕ್ ಬರುವಾಗ ನೀಟಾಗಿ ಬರಲ್ಲ. ಹೌದು, ಮತ್ತೆ ಸ್ವಲ್ಪ ಗ್ರೈಂಡ್ ಮಾಡಬೇಕು. ಇದು ವೇಟ್ ಇದಾಕ್ಬೇಕು, ಇಲ್ಲಾಂದ್ರೆ ಎಗ್ರು ಬಿಡುತ್ತೆ. ನಾನೇ ಬಿಡು. ವಾವ್, ಸೂಪರ್ ಫೈನ್ ಆಗಿದೆ. ಈಗ ಸರಿ ಆಯ್ತಾ ಹನಿ? ಸರಿ. ಓಕೆ, ಈಗ ಇದನ್ನ ನೀವು ಫಸ್ಟ್ ನೋಡ್ಕೊಳ್ಳಿ, ಹಿಂಗ್ ಟಚ್ ಮಾಡಿ ನೋಡಿ. ಒಂದೊಂದು ಬಿಸ್ಕೆಟ್ ಹಂಗೆ ಇರುತ್ತೆ, ಅವಾಗ ಕೇಕ್ ನಿಮಗೆ ನೀಟಾಗಿ ಬರಲ್ಲ. ನಾನು ಬೇರೆ ಬೌಲ್ಗೆ ಈಗ ಈ ಪೌಡರ್ ಆಡ್ ಮಾಡ್ಕೊಳ್ತೀನಿ. ಈ ತರ ಇಷ್ಟು ಬಂದಿದೆ. ಚೆನ್ನಾಗಿ ಗ್ರೈಂಡ್ ಮಾಡ್ಬೋದಾ? ನಾವು 2 ಸ್ಪೀಡ್ ಇಡಬೇಕಾಗಿತ್ತು, ಅದು 1 ಸ್ಪೀಡ್ ಅಲ್ಲೇ ಇಟ್ಟಿದ್ದೀವಿ ಗೈಸ್. ಓಕೆನಾ?
ಇಟ್ ಇಸ್ ಡನ್. ನೆಕ್ಸ್ಟ್ ಈಗ ಇದನ್ನ ಹಿಂಗೆ ಎತ್ಕೊಂಡು ಹೋಗ್ಬಿಡೋಣ, ಇಲ್ಲಿ ಇಟ್ಕೊಬಿಡೋಣ. ಈಗ ಮಿಲ್ಕ್ ಆಡ್ ಮಾಡ್ಕೊಂಡು ಫಸ್ಟ್ ಒಂದ್ ಕಪ್ ಮಿಲ್ಕ್ ಹಾಕೊಳ್ಳೋಣ, ಆಮೇಲೆ ಸ್ವಲ್ಪ ಸ್ವಲ್ಪ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು. ಫಸ್ಟ್ ಸ್ವಲ್ಪ ಆಡ್ ಮಾಡಿದೀನಿ, ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಗೆ ಹೆಲ್ಪ್ ಮಾಡ್ಲಾ? ಇನ್ ಸ್ವಲ್ಪ ಹಾಕ್ಲಾ? ಸಾಕು. ನೋಡಕ್ಕೆ ಏನೇನೆ ಸೂಪರ್ ಆಗಿದೆ, ಸ್ಮೆಲ್ಲು ಸೂಪರ್ ಆಗಿ ಬರ್ತಾ ಇದೆ ಗೈಸ್. ಇನ್ನೂ ಸ್ವಲ್ಪ ಮಿಲ್ಕ್ ಹಾಕ್ಲಾ? ಸ್ವಲ್ಪ ಹಾಕ್ತೀರಾ, ಆಮೇಲೆ ನೀನ್ ಜಾಸ್ತಿ ಆಯ್ತು. ಒಂದ್ ನಿಮಿಷ ನೋಡು, ಸ್ವಲ್ಪ ನಮ್ಮಮ್ಮ ಆಕ್ಚುಲಿ ತಪ್ಪು ಹೇಳಿದ್ರೆ ಗ್ಯಾಸ್ ಇಟ್ಕೊಂಡೇನೆ ಕುಕ್ ಮಾಡೋದು ಇದು. ಹೌದಾ? ಹೌದು, ನನಗ್ ಗೊತ್ತಿಲ್ಲ. ನಾನು ಫಸ್ಟ್ ಅವಳ ರೆಸಿಪಿ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಮಾಡ್ತೀನಿ ಅಂದಿದ್ದು, ಸೊ ಐ ನೋ ಐಡಿಯಾ. ನಾನು ಫಸ್ಟ್ ಏನ್ ಹೇಳಿದೆ ಅಂದ್ರೆ ಬ್ರೆಡ್ ಇಟ್ಕೊಂಡು ಮಾಡೋಣ ಅಂತ, ಆಮೇಲೆ ಐಡಿಯಾ ಚೇಂಜ್ ಆಗ್ಬಿಟ್ಟು ನಮ್ಮಮ್ಮ ನೆನಪೇ ಇಲ್ಲ. ಈಗ ನಾನೇ ಮಿಕ್ಸ್ ಮಾಡೋಣ. ಆಮೇಲೆ ಯಾವಾಗ ನೀನು ಇದು ಹಾಕೋದು ಬೇಕಿಂಗ್ ಸೋಡಾ? ಈಗ್ಲೇನೇನೆ ಹಾಕೋದು. ಹಾಕ್ತೀಯಾ? ಓಪನ್ ಮಾಡ್ಲಾ? ಓಪನ್ ಮಾಡಿ. ಇದೆಲ್ಲ ಹೊಸ ಪ್ಯಾಕೆಟ್ ತೆಗೆಸ್ಕೊಂಡೆ ನಮ್ಮಮ್ಮ ಹತ್ರ ಗೈಸ್. ದೋಸೆ ಹಿಟ್ ತರ ಬರ್ಬೇಕಿದು. ಹೌದಾ? ಹೌದು. ಓಕೆ. ಆಮೇಲೆ ದೋಸೆ ಹಾಕ್ದಂಗೆ ದೋಸೆ ಹಾಕ್ಬಿಟ್ಟು ಆಮೇಲೆ ಹಾಕು. ಇದು ಹೆಂಗೆ ನೀರಲ್ಲಿ ಕಲ್ಸ್ಕೊಂಡು ಹಾಕ್ಬೇಕಾ ಏನು? ಹಂಗೆ ಹಾಕು. ಇಷ್ಟೇ ಸಾಕು, ಬಿಕಾಸ್ ಅದು ಕ್ವಾಂಟಿಟಿ ಕಮ್ಮಿ ಇದೆ. ಆಮೇಲೆ ಇದಾಗ್ಬಿಡುತ್ತೆ. ನಿಮ್ಮ ಹತ್ರ ಬೇಕಿಂಗ್ ಸೋಡಾ ಇಲ್ಲ ಅಂದ್ರೆ ಏನೋ ಹಾಕೋಬಹುದು. ನೀ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾಳೆ ನೋಡಿ, ಅವಳೇ ನಮ್ಗೆ ಟೀಚ್ ಮಾಡ್ತಿದ್ದಾಳೆ. ಆಕ್ಚುಲಿ ನನ್ಗೆ ಈ ಬೇಕಿಂಗು ಅದೆಲ್ಲ ಅಷ್ಟು ಐಡಿಯಾ ಇಲ್ಲ. ಶಾಲು ಇದ್ದಾಳಲ್ಲ, ಇವರ ಶಾಲು ಮಮ್ಮಿ, ಅವಳು ಸಖತ್ ಎಕ್ಸ್ಪರ್ಟ್. ಕೇಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ. ನಮ್ ಶಾಲು ಮಮ್ಮಿ ನನಗೆ ಒಂದ್ಸತಿ ಅವಾಗ ನಾವು ಚಿಂಟು ಮಮ್ಮಿ ಮನೆಯಲ್ಲಿದ್ದಾಗ ನಮ್ಮ ಶಾಲು ಮಮ್ಮಿ ಮನೆಯಲ್ಲಿದ್ದಾಗ ಚಿಂಟು ಮಮ್ಮಿ ಬಂದು ಬನಾನಾ ಕೇಕ್ ಮಾಡ್ಕೊಡ್ತಾ ಇದ್ರು, ಶಾಲು ಮಮ್ಮಿ ಬಂದು ಐಸ್ ಕ್ರೀಮ್ ಮಾಡ್ಕೊಡ್ತಾ ಇದ್ರು, ಕೇಕು ಅದೆಲ್ಲ ಮಾಡ್ಕೊಡ್ತಾರೆ. ಅದರಿಂದ ನನಗೂ ಈ ತರ ಇಂಟ್ರೆಸ್ಟ್. ಓಕೆ, ಮಿಕ್ಸ್ ಆಯ್ತು ಚೆನ್ನಾಗಿ. ನೆಕ್ಸ್ಟ್ ಏನಪ್ಪಾ? ಸ್ವಲ್ಪ ಇನ್ನು ಮಿಲ್ಕ್ ಹಾಕ್ಬೇಕಾ? ಓಕೆ, ಸಾಕು 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 ಹಾಕು. ಅದು ಹಸಿ ಅನಿ ಜಾಸ್ತಿ ಲಿಕ್ವಿಡ್ ತರ ಆದ್ರೆ ಬೇಯಲ್ಲ. ಹೌದಾ? ನೀನ್ ಇವಾಗ ಏನ್ ಮಾಡ್ತೀಯ ಇದನ್ನ? ನೆಕ್ಸ್ಟ್ ಸ್ಟೆಪ್ ಏನು? ಈಗ ಒಂದು ಪ್ಯಾನ್ ಎತ್ಕೊಳ್ಳೋಣ. ದೋಸೆ ನನಗೆ ಐ ವಿಲ್ ಹೆಲ್ಪ್ ಯು. ಪ್ಯಾನ್ ಎತ್ಕೊಳ್ಳೋಣ. ಇದೇ ಸಾಕು, ಸ್ವಲ್ಪ ಕಳಿಸ್ಬಿಡು, ಅದು ವೈಟ್ ಆಗಿ ಇರಬಾರ್ದು. ಓಕೆ, ಆಯ್ತು. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಏನ ಪ್ಯಾನ್ ಎತ್ಕೊಂಡು ಸ್ಟವ್ ಹೊಂದಿಸ್ಬಿಟ್ಟು ಇಡು. ಅಲ್ಲ, ದೋಸೆ ಪ್ಯಾನಾ? ದೋಸೆ ಪ್ಯಾನ್ ಲೈಕ್ ಏನಾದ್ರೂ ನೀನ್ ಒಗ್ಗರಣೆ ಹಾಕ್ಬೋದು, ಅದು ಆತರ. ಆದ್ರೆ ರೌಂಡ್ ಆಗಿ ಇರ್ಬೇಕದು, ದೋಸೆ ಹಿಟ್ ತರ ಇರ್ಬೇಕು. ದೋಸೆ ಹಿಟ್ ದೋಸೆ ಹಾಕತರ ನಿನ್ಗೆ ಪ್ಯಾನ್ ಕೇಕ್ ಮಾಡೋ ತರ ಮಾಡ್ಕೊಳ್ಬೇಕು. ಆತರ. ಓಕೆ, ಎಕ್ಸ್ಕ್ಯೂಸ್ ಮೀ. ಇದು ಕೊಡ್ಲಾ? ಈ ತರನ ಬಾಣ್ಲಿ ಒಂಥರ ಲೈಕ್ ಅದು ಅದ ಬೇಕು. ನಾನ್ ಸ್ಟಿಕ್ ಬೋನ್ ಸ್ಟಿಕ್ ಏನ್ ಸ್ಟಿಕ್ ಕೊಡು. ಸ್ಟವ್ ಹಚ್ಚಿದ್ದಾಯ್ತು. ನೀವು ಹುಷಾರಾಗಿ ಮಾಡಿದ್ರೆ ನಿಮ್ಮ ಪೇರೆಂಟ್ಸ್ ಹೆಲ್ಪ್ ತಗೊಂಡ್ ಮಾಡಿ. ನಾನು ನಮ್ಮ ಹೆಲ್ಪ್ ತಗೊಂಡು ಮಾಡ್ತಿರೋದು. ಏನ್ ಮಾಡ್ಬೇಕಂತ ಹೇಳು. ಇದು ಒಂದ್ ನಿಮಿಷ. ದೋಸೆ ತರ ಹಾಕ್ಬೇಕಾ? ದೋಸೆ ತರ ಚಿಕ್ಕದಾಗ ಮಿನಿ ದೋಸೆ ನಾನು ಯೂಸ್ ಮಾಡ್ತೀನಿ. ಬೇರೆ ಐಟಮ್ಸ್ ಎಲ್ಲ ಮಿನಿ ದೋಸೆ ತರ ಹಾಕ್ಬೇಕು. ಈ ಕನ್ಸಿಸ್ಟೆನ್ಸಿನ ಅದು ಪಟ್ 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 ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ನೀವು ನೋಡ್ಲಿಲ್ಲ, ಈಗ ಹಿಂಗ್ ಮಾಡ್ತಾನೆ ಸ್ವಲ್ಪ ಎತ್ತಿ ತಿಂತಾ ಇದ್ದಾಳೆ ಹನಿ. ಕ್ಯಾಮ್ರಾಮನ್ ಇದು ತವ ಕಾದಿದ್ಯಾ ಅಂತ ನೋಡೋಣ. ನೋಡಿ ಗಾಯ್ಸ್, ಹೆಂಗ್ ದೋಸೆ ಹಾಕ್ತವ್ರ ನಮ್ಮಮ್ಮ. ಏನೋ ಮಾಡ್ತಿದ್ದಾಳೆ, ನಾನ್ ವಿಡಿಯೋನು ನೋಡ್ಲಿಲ್ಲ. ಅದ್ರ ಹೆಸರು ಏನಂತಾರ, ಅದು ಡೋರಾ ಕೇಕ್ ಅಂತಾರೆ. ಡೋರಾ ಫೋಕಸ್ ಮಾಡಿ. ಡೋರಾ ಕೇಕ್, ಅದು ಡೋರಾ ಡೋರಾ ನಾನು ತಿಂದಿರೋದು. ದೋಸೆ ಇನ್ನು ಸ್ವಲ್ಪ
ಇನ್ ಸ್ವಲ್ಪ ಲೆಂತಿ ಆಗಬೇಕು. ಇನ್ನೂ ಆಗ್ಲೇಬೇಕಾ? ಹಾ, ಸ್ವಲ್ಪ ಒಂಥರ ಸ್ವಲ್ಪ ಹನಿ ಬರುತ್ತಾ ಇದು? ಬರುತ್ತೆ. ಅದೇ ಹಾಕಿದ್ರೆ ಅದೇ ಸ್ಪ್ರೆಡ್ ಆಗೋಗ್ತಾ ಇನ್ನೇನ ಎಸ್. ಓಕೆ, ಇದಾದ್ಮೇಲೆ ಇಡ್ಲಿ ನನ್ ಬ್ಯಾಕ್ ಆಫ್ ಹನಿ ಎತ್ತಕ್ ಬರುತ್ತಾ? ಸೂಪರ್ ಆಗಿರುತ್ತೆ ತಿಂದ್ರೆ. ಕ್ಯಾಮ್ರಾಮನ್ ಇದು ತಿರ್ಗಿಸ್ಬಿಡ್ ಬಾ. ತಿರ್ಗ್ಸದ ಅಯ್ಯ ಸ್ವಲ್ಪ ತಿರ್ಬೇಕಂತ. ಏನು ಸರ್ಪ್ರೈಸಿಂಗ್ಲಿ ಸೂಪರ್ ಆಗಿ ಬಂದಿದೆ ಹನಿ. ನಾನು ಏನಾಗುತ್ತೋ ಅಂತ ಭಯದಲ್ಲೇ ನಾನು ಒಂದ್ ಟೈಮ್ ಕೂಡ ಟ್ರೈ ಮಾಡಿಲ್ಲ. ಬಂತಾ? ವಾವ್, ದೋಸೆ ತರ ಬಂದಿದೆ. ಸೂಪರ್ ಆಗಿ ಬಂದಿದೆ. ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ಈಗ ಆಫ್ ಮಾಡ್ಬಿಡು. ಇದು ತಗೋತಿಯಾ ಬೌಲ್? ಅದು ತಗೋತಿಯಾ? ಸಾರಿ, ಯಾವ್ದೋ ಒಂದು ತಗೊಂತೀನಿ, ನೀನು ಆಫ್ ಮಾಡು ಫಸ್ಟ್. ಏನ್ ಮಾಡ್ತಿದ್ದಾಳೆ ನೋಡು. ಗ್ಯಾಪ್ ಸಿಕ್ಕಿದ್ರೆ ಸಾಕು, ಅವಳಿಗೆ ಚಾಕ್ಲೇಟ್ಸ್ ಇದೆಲ್ಲ ನೋಡಿ ಬಿಡೋದೇ ಇಲ್ಲ ಮಕ್ಕಳದ ಅದೇ ಕೆಲಸ. ಇಟ್ಬಿಡ್ ಬಾ, ನೆಕ್ಸ್ಟ್ ಏನ್ ಹೇಳ್ಬಾ. ಇದೆಲ್ಲ ಮಿಲ್ಕ್ ಎತ್ಕೊಂಬ. ಪಟ್ಟ ಪಟ ಪರೋಟ ಅನ್ನತ್ರ ಪರೋಟ ಅನ್ನಪ್ಪ. ಎಸ್, ನೀನ್ ಆ ಕಡೆ ಹೋಗ್ಬಿಡು, ನಾವ್ ಇಲ್ಲಿ ನಿಂತ್ಕೊತೀವಿ. ಅವ್ಳು ಇಲ್ಲಿ ನಿಂತ್ಕೊಂಡ್ರೆ ಕರೆಕ್ಟ್ ಅಲ್ಲ? ಯಾ ನೋಡಿ, ಇದು ಬಂದೆ ತವಾ ಮೇಲೆ ಬಿಸ್ಕೆಟ್ ಇತ್ತಲ್ಲ, ಅದು ಗ್ರೈಂಡ್ ಮಾಡಿ 1 ನಿಮಿಷ ಈ ತರ ಬಂದಿದೆ. ಪ್ಯಾನ್ ಕೇಕ್ ಟೈಪ್. ನೆಕ್ಸ್ಟ್ ಹೇಳಪ್ಪ. ಈಗ ನಾವು ಸಪರೇಟ್ ಆಗಿ ಎತ್ತಿಟ್ಟಿರೋ ಈ ಕ್ರೀಮ್ ಸ್ಮ್ಯಾಶ್ ಮಾಡ್ಬೇಕಾ? ಸ್ಪೂನ್ ಯೂಸ್ ಮಾಡು. ಸ್ಮ್ಯಾಶ್ ಮಾಡಬಾರ್ದು. ಬೇಕಾ ಇನ್ನೊಂದು? ಈ ತರ ಬಾಲ್ ಶೇಪ್ ಆಗಿ ಮಾಡ್ಕೋಬೇಕು. ಓಕೆ, ಇಷ್ಟು ದೊಡ್ಡ. ಓಕೆ, ಈಗ ಬಂದು ಸ್ವಲ್ಪ ಎತ್ಕೊಂಡು ಇದ್ರ ಮೇಲೆ ಹಾಕೊಳ್ಳೋಣ. ಕೇಕ್ ಸ್ವಲ್ಪ ಏನ್ ಮಾಡ್ತಾವಳು ನಿಜವಾಗ್ಲೂ ನನಗೆ ಐಡಿಯಾ ಇಲ್ಲ. ಸರಿ ಮಾಡಿ. ಇದು ನೀವು ಸ್ವಲ್ಪ ಎತ್ಕೊಂಡ್ಮೇಲೆ ಅದು ಸ್ವಲ್ಪ ಡೆಮಾಲಿಶ್ ಆಗ್ಬಿಡುತ್ತೆ. ಸೊ ಅದನ್ನ ನೀವು ನೀ ಹಾಲು ಹಾಕೊಂಡಿದ್ರೆ ನೀನ್ ಚೆನ್ನಾಗಿ ಸ್ಪ್ರೆಡ್ ಆಗೋದು. ಅವ್ರ ಹಾಲು ಹಾಕಿಲ್ಲ. ಓಕೆ ಫೈನ್. ಸೊ ಈಗ ಈ ತರ ರೌಂಡ್ ಆ ಚಿಕ್ಕ ಪೀಸ್ ನೀವು ರೌಂಡ್ ಮಾಡ್ಕೊಂಡು ರೊಟ್ಟಿ ತಟ್ಟೋ ತರ ತಟ್ಟಬೇಕು. ಬಟರ್ ಶೀಟ್ ಇರಬಾರ್ದು, ಬಿಕಾಸ್ ಇದು ಕ್ರೀಮ್ ಹಾಕೋಬಿಡುತ್ತೆ, ಪೀಸ್ ಆಗಿ ಬಂದ್ಬಿಡುತ್ತೆ. ಹನಿ ಆಕ್ಚುಲಿ ಚಿಕ್ಕ ವಯಸ್ಸಲ್ಲೇನೆ ಅವಳಿಗೆ ಮೇ ಬಿ 1.5 year ಇರ್ಬೇಕಾದ್ರೆ ಏನೇನ್ ಸಿಗುತ್ತೋ ಅದೆಲ್ಲ ಕಿಚನ್ಗೆ ಹೋಗಿ ಅಕ್ಕಿ ರಾಗಿ ಅದೆಲ್ಲ ಒಂದ್ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಏನೋ ಅಡ್ಗೆ ಮಾಡ್ತೀನಿ ಅಂತ ಆಟ ಆಡೋಳು. ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಓಕೆ, ಈ ತರ ತಟ್ಕೋಬೇಕು. ಈಗ ಇನ್ನು ಸ್ವಲ್ಪ ಅಗಲ ಮಾಡತ್ತಾನೆ. ನಂಗೆ ಅಗಲ ಮಾಡತ್ತಾನೆ. ನೀನ್ ಸ್ವಲ್ಪ ಹೆಲ್ಪ್. ಈಗ ಅಮ್ಮ ಅಲ್ಲಿ ತಟ್ಟೋ ಅಷ್ಟೊತ್ತಲ್ಲಿ ನಾನೀಗ ಇದೆಲ್ಲಾನು ಎತ್ತಿ ಇಲ್ಲಿ ರೋಲ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಅಮ್ಮ ತಟ್ಟಿ ಕೊಡ್ತಾರೆ, ನಾನು ಇಟ್ಬಿಡ್ತೀನಿ. ಯಾಕಂದ್ರೆ ಅದಷ್ಟಾಗ್ಲ ಇದೆ ಅಲ್ವಾ ನೀ. ಸೊ ನೀನು ನಮ್ಗೆ ಕ್ವಾಂಟಿಟಿ ಬಂದು ಕ್ರೀಮ್ ಬಂದು ಸ್ವಲ್ಪನೇ ಸಿಕ್ಕಿರೋದು ನನಗೆ ರೌಂಡ್ ಮಾಡಿದ್ದಕ್ಕೆ. ನನಗೆ ಜಾಸ್ತಿ ಸಿಗುತ್ತೆ, ವೇಸ್ಟ್ ಆಗ್ಬಿಡುತ್ತೆ ಅಂತ. ಎಲ್ಲ ಫುಲ್ ಎತ್ಕೋ, ನೀನ್ ಅದಕ್ಕೂ ಮಾಡ್ಬೇಕು ತಾನೆ. ಇದೊಂದಕ್ಕೆ ಮತ್ತೆ ಇನ್ನ ದೊಡ್ಡದ್ ಮಾಡ್ಬೋದಾಗಿತ್ತಲ್ಲ ಹನಿ. ಇದು ಒಂದು ಕೊಡಿಲ್ಲ, ಅದನ್ನು ಅಷ್ಟಾಗ್ಲ ಬಂದು ಸ್ಪ್ರೆಡ್ ಆಗ್ಬೇಕು. ನನ್ಗೆ ಅರ್ಥ ಆಯ್ತು, ಇದು ಸ್ಯಾಂಡ್ವಿಚ್ ತರ ಅದ್ರೊಳಗೆ ಇರು ಎಲ್ಲ ಅಲ್ಲ, ಒಂದೊಂದಕ್ಕೂ ಒಂದೊಂದು ಎರಡಕ್ ತಾನೆ. ನೀನು ಒಂದಕ್ಕೆ ಇರಬೇಕು, ಇನ್ನೊಂದ್ಮೇಲೆ ಅದಕ್ಕೆ ಅದು ಆಯುಷ್ಗೆ, ಇದು ನಿನಗೆ. ಬಿಕಾಸ್ ಐ ವಿಲ್ ನಾಟ್ ಈಟ್ ಇಟ್. ನನ್ಗೆ ಗೊತ್ತಿಲ್ಲ. ಕೂಡ ಅವನೇ ನಿನ್ನ ಕ್ಯಾಮ್ರಾಮನ್ ಅವ್ರ ಫ್ರೆಂಡು. ತಕೊಳ್ಳಿ, ಇನ್ನೊಂದು ಮಾಡಿ. ಇನ್ನೊಂದು ಮಾಡ್ತೀನಿ. ನಮ್ಮಣ್ಣ ಅಂತವನೇ ಮಾತಿಗೆ ಮುಂಚೆ ಚಿಕ್ಕದಾಗು.
ಓಕೆ ಈಗ ಈಗ ಈ ರೊಟ್ಟಿ Yeah. ನೆಕ್ಸ್ಟ್ ಈಗ ಇದನ್ನ ಇನ್ನೊಂದು ಮೇಲೆ ಹಾಕೋಬೇಕು Like this. ನೋಡಿ ಈ ತರ ಗೊತ್ತಾ ನಂಗೆ ನಿಜವಾಗ್ಲೂ ರಾಗಿ ರೊಟ್ಟಿ ತರ ಹಾಗೆ ಓಕೆ ಫೈನ್ ನೆಕ್ಸ್ಟ್ ಈಗ ಇದನ್ನ ನಾನು ಹಿಂಗ್ ಮಾಡ್ಕೊಂತ ನೋಡಿ ಬಂದ್ಬಿಡ್ತು ಈಗ ನಾನು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂತೀನಿ ಈಗ ಹರ್ಷೀಸ್ ಹಾಕೋಣ ನಾನು ಫಸ್ಟ್ ಹೇಳ್ದಂಗೆನೇನೆ ನಿಮ್ಮ ಹತ್ರ ಹರ್ಷೀಸ್ ಇಲ್ಲ ಅಂದ್ರೆ ನೀವು ಬೇಕಾದ್ರೆ ಡೈರಿ ಮಿಲ್ಕ್ ಅನ್ನು ಮೆಲ್ಟ್ ಮಾಡಕ್ ಓಕೆ ಮೇಡಮ್ ಒಂದಕ್ಕೆ ಹಾಕು ಎರಡಕ್ಕೆ ಯಾಕೆ ಹಾಕ್ತೀಯಾ ಎರಡಕ್ಕೂ ಒಂದೇ ಸತಿ ಹಾಕ್ಬೇಕು ಅವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ಇದಿಷ್ಟು ಸಾಕು ಈಗ ಟೇಸ್ಟ್ಗೆ ಅಮ್ಮಗೆ ಸ್ವಲ್ಪ ಕೊಡೋಣ ಸಾರಿ ಟೇಸ್ಟ್ ನಿಮ್ಮ ಅಣ್ಣನ ಕರಿ ಆಯುಷನ್ ಕರಿ ಆಯುಷ್ ಬೋಧವರೇ ಬನ್ನಿ ಚಿಕ್ಕ ಪೀಸ್ ನನಗೆ ಕೊಡ್ಸಿ ಪರವಾಗಿಲ್ಲ ತಿನ್ನೋಣ ಹೇಗಿದೆ ಆಯುಷ್ ಸೂಪರ್ ಇದು ಎಲ್ಲ ತಿಂದಿದೀವಿ ಇದ್ರ ಮೇಲೆ ಇರೋ ಬ್ರೆಡ್ ಎಲ್ಲ ತಿಂದಿದೀವಿ ಬೆಲ್ಜಿಯಂ ಹೌದಾ ವಾಫಲ್. ವಾಫಲ್ ರಿತಿಕ್ ಬರಲ್ಲ ಅಂದ್ಬಿಟ್ಟ ನನ್ ತಂಗಿ ಅಂತ ನಿನ್ ತಂಗಿ ಹೆಂಗ್ ಮಾಡಿದ್ದೀನಿ ಅಂತ ಹೇಳು ಚೆನ್ನಾಗಿ ಬಂದಿದೆ ನಿಮಗೆ ತುಂಬಾ ಚೆನ್ನಾಗಿ ಮತ್ತೆ ನಿನ್ ತಂಗಿಗೆ ಶಿ ಡಿಸರ್ವ್ಸ್ ಅ ಕಿಸ್ ಅ ಹಗ್ ವೆರಿ ಗುಡ್ ಹನಿ ನೋಡಿ ಎಷ್ಟು ಕ್ಯೂಟ್ ಆಗಿ ಮಾಡಿದ್ಲಲ್ಲ ನಾನು ನಿಜವಾಗ್ಲೂ ನಂಗೆ ನೋ ಐಡಿಯಾ ಅಬೌಟ್ ಇಟ್ ಅವಳೇ ಎಲ್ಲ ಎಷ್ಟು ಚೆನ್ನಾಗಿ ಗೈಡ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ಲಲ್ವಾ ಹನಿ ಸೂಪರ್ ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಓಕೆ ಹೇಳ ನಿಮ್ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಬಾಯ್ see you in the next video bye bye take care please subscribe to my channel everything you know okay honey good job ಈ ತರ ನಾನು ನನ್ಗೆ ಹಾಲಿಡೇಸ್ ಇದ್ದವಾಗ ಜಾಸ್ತಿ ಕುಕಿಂಗ್ ವಿಡಿಯೋಸ್ ಮಾಡ್ತಾ ಇರ್ತೀನಿ ಸೊ ವೇಟ್ ಫಾರ್ ದಟ್ okay bye ನೀನು ಫಸ್ಟ್ ಇಷ್ಟ ಆಯ್ತಾ ಈ ತರನೇ ವಿಡಿಯೋಸ್ಗೆ ವೇಟ್ ಮಾಡ್ತಾ ಇರಿ ನಾನು ಇನ್ನೂ ಕುಕಿಂಗ್ ವಿಡಿಯೋಸ್ ಜಾಸ್ತಿ ಅಂದ್ರೆ ಜಾಸ್ತಿ ಹಾಕ್ತಾ ಇರ್ತೀನಿ ಲೈಕ್ ಫ್ರೈಡ್ ರೈಸ್ ಆತರ ಸೊ ಇದು ನಾನು ಯಮ್ಮಿ ಆಗಿತ್ತು ನಾನು ನಂಬಕ್ಕೆ ಆಗಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಒಂದೊಂದ್ಸತಿ ನಾನು ಹೆಲ್ತಿ ಆದ ಬರ್ಗರು ದಡ್ ಡೋಸ್ ಅದೆಲ್ಲ ಮಾಡ್ತೀನಿ ಅಂಡ್ ನಾನೇನೆ ನಮ್ಮ ಅಮ್ಮಗ ಒಂದು ಚಾಲೆಂಜ್ ಹೇಳಿ ಅದು ನಾನು ಚಾಲೆಂಜ್ ವಿಡಿಯೋಗ ಹಾಕ್ತೀನಿ ಅಂಡ್ ಕುಕಿಂಗ್ ವಿಡಿಯೋಸ್ ಅಂಡ್ ಫನ್ನಿ ವಿಡಿಯೋಸ್ ಇದೆಲ್ಲ ನಾನು ನಮ್ಮ ಅಮ್ಮಗೆ ಹೇಳ್ತೀನಿ ಹಾಕಕ್ಕೆ ಇದು stay tuned ಅಮ್ಮ ಯಮ್ಮಿ ಡೋರಾ ಕೇಕ್ಸ್ by my daughter yummy yummy behind the camera